ಅಯ್ಯೋ ಪೀರಿಯಡ್ಸ್ ಆಗಿದೆ, ತುಂಬಾನೇ ಹೊಟ್ಟೆ ನೋವಾಗ್ತಿದೆ, ಹೆಂಗಪ್ಪ ಕೆಲ್ಸಕ್ಕೆ ಹೋಗೋದು, ಒಂದೇ ಒಂದು ರಜೆ ಕೊಡಬಾರ್ದಿತ್ತ ಆಫೀಸ್ ಅವರು, ಹೀಗಂತ ಕರ್ನಾಟಕ ಅಲ್ಲ ಇಡೀ ದೇಶಾದ್ಯಂತ ಆಲ್ಮೋಸ್ಟ್ ಮಹಿಳೆಯರು ಹೇಳ್ಕೊತಾನೆ ಇರ್ತಾರೆ. ಈ ಎಲ್ಲಾ ಮಾತುಗಳು ಸದ್ಯ ಕರ್ನಾಟಕ ಸರ್ಕಾರದ ಕಿವಿ ಮುಟ್ಟಿದೆ ಅನ್ಸುತ್ತೆ. ಹಾಗಾಗಿ ಕರ್ನಾಟಕ ಸರ್ಕಾರ ಉದ್ಯೋಗಸ್ಥ ಮಹಿಳೆಯರಿಗೆ ಮುಟ್ಟಿನ ರಜೆಯನ್ನ ನೀಡಲು ನಿರ್ಧಾರವನ್ನ ಮಾಡಿದೆ. ತಿಂಗಳಿಗೆ ಒಂದರಂತೆ ವರ್ಷಕ್ಕೆ 12 ರಜೆಯನ್ನ ನೀಡಲು ಕರ್ನಾಟಕ ಸರ್ಕಾರ ಸದ್ಯ ಮುಂದಾಗಿದೆ. ಅದು ಕೂಡ ಸಂಬಳ ನೀಡಿ ರಜೆಯನ್ನ ನೀಡುತ್ತೆ. ಈ ನಿಯಮ ಸರ್ಕಾರಿ ಹಾಗೂ ಖಾಸಗಿ ಕಚೇರಿಯ ಎಲ್ಲಾ ಮಹಿಳೆಯರಿಗೂ ಕೂಡ ಸದ್ಯ ಅನ್ವಯ ಆಗುತ್ತೆ. ಎಲ್ಲಾ ಮಹಿಳೆಯರು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದವನ್ನ ಕೂಡ ಅರ್ಪಿಸಿದ್ದಾರೆ. ಎಲ್ಲ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಕಂಪನಿಗಳು ಏನ್ ಹೇಳ್ತಾ ಇದೆ ಅಂತಂದ್ರೆ, ಈ ರೀತಿ ಮಹಿಳೆಯರಿಗೆ ತಿಂಗಳಿಗೊಂದ್ ರಜಾ ನೀಡಿದ್ರೆ ನಮ್ ಕಂಪನಿಗ್ ಲಾಸ್ ಆಗುತ್ತೆ, ನಮ್ ಕಂಪನಿಲಿ ಕೆಲಸ ಆಗಲ್ಲ, ಇದೆಲ್ಲ ಬೇಡ್ದಿತ್ತು, ವಾಪಸ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಇದ್ರ ಅರ್ಥ ಏನ್ ಹೇಳಿ? ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರದ್ದೇ ಮೇಲುಗೈ ಇದೆ. ಕಂಪನಿಯೇ ಹೇಳ್ತಿರುವ ಹಂಗೆ ಮಹಿಳೆಯರಿಲ್ಲದೆ ಯಾವ ಕೆಲಸನೂ ಕೂಡ ಆಗೋದಿಲ್ಲ. ಸೊ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರು ಸಾಧನೆಯನ್ನ ಮಾಡ್ತಿದ್ದಾರೆ. ಈ ಒಂದು ನಿರ್ಧಾರ, ಸರ್ಕಾರದ ನಿರ್ಧಾರ ಮಹಿಳೆಯರಿಗೆ ಒಳ್ಳೇದು ನಿಜ, ಹಾಗೇನೆ ಕೆಟ್ಟದ್ದು ಕೂಡ ಆಗುವ ಸಾಧ್ಯತೆಗಳಿದೆ. ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮಹಿಳೆಯರನ್ನ ಕೆಲ್ಸಕ್ಕೆ ತಗೋಬೇಕಾದ್ರೆ ಕಂಪನಿಗಳು ಯೋಚನೆ ಮಾಡುತ್ತೆ, ಅಂಡ್ ಈ ರೀತಿ ನಿಯಮಗಳಿದೆ, ನೀನ್ ನನ್ನ ಕಂಪ್ನಿಗೆ ಬರ್ತೀಯೇನಮ್ಮ, ಬರಲ್ವಾ, ಈ ರೀತಿಯ ಒಂದಷ್ಟು ಮಹಿಳೆಯರ ಮೇಲೆ ಒತ್ತಡವನ್ನ ಹಾಕುವ ಸಾಧ್ಯತೆಗಳು ಕೂಡ ಬರುತ್ತೆ. ಇನ್ನು ಇದರ ಹೊರತಾಗಿ ಕರ್ನಾಟಕದ ಪುರುಷರು ಕೂಡ ಸರ್ಕಾರದ ನಿರ್ಧಾರವನ್ನ ಖಂಡಿಸಿದ್ದಾರೆ. ಎಲ್ಲಾ ಸವಲತ್ತುಗಳು ಕೂಡ ಮಹಿಳೆಯರಿಗೆ ನೀಡಿದ್ರೆ ಪುರುಷರಾಗಿ ನಾವು ಏನಕ್ಕೆ ಇರೋದು, ಈ ರೀತಿಯ ವಿರೋಧಗಳು ಕೂಡ ಸದ್ಯ ವ್ಯಕ್ತವಾಗ್ತಿರ್ತಕ್ಕಂಥದ್ದು. ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ.